ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿಯಲ್ಲಿ ಭಾರಿ ಮಳೆ ಸುರಿತಾ ಇದೆ. ಒಳರಸ್ತೆ ಬದಿಯಲ್ಲಿ ಆವರಣ ಗೋಡೆ ಕುಸಿದಿದೆ. ದಾಂಡೇಲಿಯ ನರೇಗಲ್ ಪೆಟ್ರೋಲ್ ಪಂಪ್ನ ಮುಂಭಾಗ ಆದಂತ ಘಟನೆ ಇದು. ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನದ ಆವರಣದ ಗೋಡೆ ಕುಸಿದಿದೆ. ಆವರಣ ಗೋಡೆಯ ಮುಂದೆಯೇ ಮನೆಗಳಿದ್ವು. ರಸ್ತೆಯಲ್ಲಿ ಯಾರೂ ಓಡಾಡ್ತಾ ಇರಲಿಲ್ಲ ಆ ಸಂದರ್ಭದಲ್ಲಿ. ಹಾಗಾಗಿ ಭಾರಿ ಅನಾಹುತ ತಪ್ಪಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ತಡೆಗೋಡೆ ಕುಸಿದು ಬಿದ್ದಿದೆ. ಕುಸಿದು ಪಕ್ಕದ ರಸ್ತೆಗೆ ಬಿದ್ದಿದೆ. ಇಡೀ ರಸ್ತೆ ತುಂಬಾ ಕಲ್ಲು ಮಣ್ಣು. ಆ ಸಂದರ್ಭದಲ್ಲಿ ರಸ್ತೆಯಲ್ಲಿ ಯಾರೂ ಓಡಾಡ್ತಾ ಇರಲಿಲ್ಲ. ಹಾಗಾಗಿ ಭಾರಿ ಅನಾಹುತ ತಪ್ಪಿದೆ. ಸ್ಥಳದಲ್ಲಿರುವ ಮರ, ವಿದ್ಯುತ್ ಕಂಬವೂ ಕೂಡ ಇನ್ನೇನು ಬೀಳತ್ತೇನೋ ಅನ್ನೋ ಪರಿಸ್ಥಿತಿಯಲ್ಲಿದೆ. ಸ್ಥಳಕ್ಕೆ ದೇವಸ್ಥಾನದ ಆಡಳಿತ ಮಂಡಳಿಯ ಸದಸ್ಯರು ಭೇಟಿ ನೀಡಿದ್ದಾರೆ. ಆಡಳಿತ ಮಂಡಳಿಯಿಂದ ಬಿದ್ದ ಗೋಡೆ ತೆರವಿಗೆ ವ್ಯವಸ್ಥೆ ಮಾಡಲಾಗಿದೆ. ಒಳರಸ್ತೆ ಬದಿಯಲ್ಲಿ ಆವರಣ ಗೋಡೆ ಕುಸಿದಿದೆ. ದಾಂಡೇಲಿಯ ನರೇಗಲ್ ಪೆಟ್ರೋಲ್ ಪಂಪ್ನ ಮುಂಭಾಗ ಆದಂತ ಘಟನೆ ಇದು. ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನದ ಆವರಣದ ಗೋಡೆ ಕುಸಿದಿದೆ. ಆವರಣ ಗೋಡೆಯ ಮುಂದೆಯೇ ಮನೆಗಳಿದ್ವು. ರಸ್ತೆಯಲ್ಲಿ ಯಾರೂ ಓಡಾಡ್ತಾ ಇರಲಿಲ್ಲ ಆ ಸಂದರ್ಭದಲ್ಲಿ. ಹಾಗಾಗಿ ಭಾರಿ ಅನಾಹುತ ತಪ್ಪಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ತಡೆಗೋಡೆ ಕುಸಿದು ಬಿದ್ದಿದೆ. ಕುಸಿದು ಪಕ್ಕದ ರಸ್ತೆಗೆ ಬಿದ್ದಿದೆ. ಇಡೀ ರಸ್ತೆ ತುಂಬಾ ಕಲ್ಲು ಮಣ್ಣು. ಆ ಸಂದರ್ಭದಲ್ಲಿ ರಸ್ತೆಯಲ್ಲಿ ಯಾರೂ ಓಡಾಡ್ತಾ ಇರಲಿಲ್ಲ. ಹಾಗಾಗಿ ಭಾರಿ ಅನಾಹುತ ತಪ್ಪಿದೆ. ಸ್ಥಳದಲ್ಲಿರುವ ಮರ, ವಿದ್ಯುತ್ ಕಂಬವೂ ಕೂಡ ಇನ್ನೇನು ಬೀಳತ್ತೇನೋ ಅನ್ನೋ ಪರಿಸ್ಥಿತಿಯಲ್ಲಿದೆ. ಸ್ಥಳಕ್ಕೆ ದೇವಸ್ಥಾನದ ಆಡಳಿತ ಮಂಡಳಿಯ ಸದಸ್ಯರು ಭೇಟಿ ನೀಡಿದ್ದಾರೆ. ಆಡಳಿತ ಮಂಡಳಿಯಿಂದ ಬಿದ್ದ ಗೋಡೆ ತೆರವಿಗೆ ವ್ಯವಸ್ಥೆ ಮಾಡಲಾಗಿದೆ. ಒಳರಸ್ತೆ ಬದಿಯಲ್ಲಿ ಆವರಣ ಗೋಡೆ ಕುಸಿದಿದೆ. ದಾಂಡೇಲಿಯ ನರೇಗಲ್ ಪೆಟ್ರೋಲ್ ಪಂಪ್ನ ಮುಂಭಾಗ ಆದಂತ ಘಟನೆ ಇದು. ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನದ ಆವರಣದ ಗೋಡೆ ಕುಸಿದಿದೆ. ಆವರಣ ಗೋಡೆಯ ಮುಂದೆಯೇ ಮನೆಗಳಿದ್ವು. ರಸ್ತೆಯಲ್ಲಿ ಯಾರೂ ಓಡಾಡ್ತಾ ಇರಲಿಲ್ಲ ಆ ಸಂದರ್ಭದಲ್ಲಿ. ಹಾಗಾಗಿ ಭಾರಿ ಅನಾಹುತ ತಪ್ಪಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ತಡೆಗೋಡೆ ಕುಸಿದು ಬಿದ್ದಿದೆ. ಕುಸಿದು ಪಕ್ಕದ ರಸ್ತೆಗೆ ಬಿದ್ದಿದೆ. ಇಡೀ ರಸ್ತೆ ತುಂಬಾ ಕಲ್ಲು ಮಣ್ಣು. ಆ ಸಂದರ್ಭದಲ್ಲಿ ರಸ್ತೆಯಲ್ಲಿ ಯಾರೂ ಓಡಾಡ್ತಾ ಇರಲಿಲ್ಲ. ಹಾಗಾಗಿ ಭಾರಿ ಅನಾಹುತ ತಪ್ಪಿದೆ. ಸ್ಥಳದಲ್ಲಿರುವ ಮರ, ವಿದ್ಯುತ್ ಕಂಬವೂ ಕೂಡ ಇನ್ನೇನು ಬೀಳತ್ತೇನೋ ಅನ್ನೋ ಪರಿಸ್ಥಿತಿಯಲ್ಲಿದೆ. ಸ್ಥಳಕ್ಕೆ ದೇವಸ್ಥಾನದ ಆಡಳಿತ ಮಂಡಳಿಯ ಸದಸ್ಯರು ಭೇಟಿ ನೀಡಿದ್ದಾರೆ. ಆಡಳಿತ ಮಂಡಳಿಯಿಂದ ಬಿದ್ದ ಗೋಡೆ ತೆರವಿಗೆ ವ್ಯವಸ್ಥೆ ಮಾಡಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.